ಬೆಳಗಾವಿಗೆ ಮತ್ತೊಂದು ಮಂತ್ರಿಗಿರಿ ಫಿಕ್ಸ್ ನೋಡಿ. ಸಚಿವ ನಾಗೇಂದ್ರ ರಿಸೈನ್ ಮಾಡಿದ್ರೆ ಡಿಕೆ ಸಂಪುಟಕ್ಕೆ ಲಕ್ಷ್ಮಿ ಕಳೆ ಅಂದ್ರೆ ಕಾಲಿಡುವಂತಹ ಸಾಧ್ಯತೆ ಇದೆ, ಕಳೆ ಬರುತ್ತೆ. ಅಂದ್ರೆ ಬೆಳಗಾವಿಗೆ ಮತ್ತೊಂದು ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಾಗೇಂದ್ರ ಒಂದ್ ವೇಳೆ ರಿಸೈನ್ ಮಾಡಿದ್ರೆ ಇಲ್ಲಿ ಡಿಕೆ ಸಂಪುಟಕ್ಕೆ ಲಕ್ಷ್ಮಿ ಎಂಟ್ರಿ ಆಗ್ತಾರೆ. ಡಿಕೆ ಶಿವಕುಮಾರ್ ಸಂಪುಟ ಸೇರಲಿದ್ದಾರಾ ಲಕ್ಷ್ಮಿ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಮಂತ್ರಿಗಿರಿಗಾಗಿ ಬೆಳಗಾವಿಗೆ ಮಣೆ ಹಾಕಲಿರುವಂತಹ ಡಿಕೆ ಶಿವಕುಮಾರ್, ಮಹಿಳಾ ಕೋಟಾ ಭರ್ತಿಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಈಗ ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ರೆ ಲಕ್ಷ್ಮಿ ಎಂಟ್ರಿಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಗೆ ಹೆಚ್ಚುವರಿ ಮಂತ್ರಿಗಿರಿಯನ್ನ ನೀಡಬೇಕಂತ ಹೇಳಿ ಸಾಕಷ್ಟು ಒತ್ತಾಯಗಳು ಕೇಳಿ ಬಂದಿದ್ವು. ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಸಾಕಷ್ಟು ಲಾಭಿಯನ್ನ ಮಾಡಿದ್ರು ಮಂತ್ರಿಗಿರಿಗಾಗಿ. ಡಿಕೆ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕಂತ ಹೇಳಿ ಸಾಕಷ್ಟು ಕಸರತ್ತನ್ನ ನಡೆಸಿದ್ರು. ಈಗ ನೋಡಿ, ನಾಗೇಂದ್ರ ರಾಜೀನಾಮೆ ಏನಾದರೂ ನೀಡಿದ್ರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಕೆ ಸಂಪುಟವನ್ನ ಸೇರಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇರುವಂಥದ್ದು. ಅಂದ್ರೆ ಮಹಿಳಾ ಕೋಟದ ಅಡಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರಿಗೆ ಅವಕಾಶವನ್ನ ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನಾಗೇಂದ್ರ ರಾಜೀನಾಮೆಯನ್ನ ನೀಡಿದ್ರೆ ಲಕ್ಷ್ಮಿ ಎಂಟ್ರಿಲಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ. ಈ ಮೂಲಕವಾಗಿ ಡಿಕೆ ಸಂಪುಟದಲ್ಲಿ ಲಕ್ಷ್ಮಿ ಕಳೆ ಬರುತ್ತೆ. ಲಕ್ಷ್ಮಿ ಎಂಟ್ರಿಯನ್ನ ಕೊಡುವಂತಹ ಸಾಧ್ಯತೆ ಇದೆ. ನಾಗೇಂದ್ರ ರಿಸೈನ್ ಮಾಡಿದ್ರೆ ಬೆಳಗಾವಿಗೆ ಹೆಚ್ಚುವರಿ ಸಚಿವ ಸ್ಥಾನವನ್ನು ನೀಡಬೇಕು ಅಂತ ಹೇಳಿ ಸಾಕಷ್ಟು ಒತ್ತಡಗಳಿತ್ತು. ಜೊತೆಗೆ ಮಹಿಳಾ ಕೋಟದ ಅಡಿಯಲ್ಲಿ ಇನ್ನೂ ಕೂಡ ಒಂದು ಸಚಿವ ಸ್ಥಾನ ಖಾಲಿ ಇರುವಂಥದ್ದು. ಯಾರಿಗೆ ಅವಕಾಶ ಕೊಡುತ್ತೆ, ಯಾರು ಆಗ್ತಾರೆ ಅನ್ನುವಂತಹ ಪ್ರಶ್ನೆಗಳಿತ್ತು. ಈಗ ನೋಡಿ, ಸಚಿವ ನಾಗೇಂದ್ರ ರಿಸೈನ್ ಮಾಡಿದ್ರೆ ಇಲ್ಲಿ ಆ ಒಂದು ಅವಕಾಶವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಲಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಮಾಹಿತಿಗಳ ಪ್ರಕಾರ. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಡಿಕೆ ಸಂಪುಟದಲ್ಲಿ ಹೆಣ್ಮಕ್ಳಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಹೌದು, ಈಗ ಲಕ್ಷ್ಮಿ ಅವರ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಅವಕಾಶವನ್ನ ಕೊಟ್ರೆ ಎಲ್ಲ ಒಂದು ಕಡೆ ಅದು ಫುಲ್ಫಿಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಲಾಸ್ಟ್ ಮೂಮೆಂಟ್ ಅಲ್ಲೂ ಸಹಿತ ಒಬ್ಬ ಶಾಸಕಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಕೇವಲ 19 ಜನ ಮಾತ್ರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಲಕ್ಷ್ಮಿ ಅವರು ಯಾಕಿಲ್ಲ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅನ್ನೋ ಚರ್ಚೆಗಳು ಶುರುವಾಗಿತ್ತು ರಾಜಕೀಯ ವಲಯದಲ್ಲಿ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಇದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಲಾಬಿ ಮಾಡಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಪರವಾಗಿ. ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗಿ ಸಿಎಂ ಡಿಕೆ ಶಿವಕುಮಾರ್ ಈಗ ಮುನ್ನೆಲೆಗೆ ಬಂದಿದ್ದಾರೆ. ಅಂದ್ರೆ ಸವದಿ ಬೆನ್ನಲ್ಲೇ ಮತ್ತೋರ್ವ ಆಪ್ತನಿಗೆ ಡಿಕೆಶಿ ಮಣೆ ಹಾಕ್ತಾ ಇರುವಂಥದ್ದು. ಇಲ್ಲಿ ಬೆಳಗಾವಿ ಬುಡ ಅಧ್ಯಕ್ಷರಾಗಿ ಆಸಿಫ್ ಸೇಠ್ ನೇಮಕ ಆಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಂತಹ ಆಸಿಫ್ ಸೇಠ್, ಶಾಸಕ ಆಸಿಫ್ ಸೇಠ್ ಮುನಿಸು ಶಮನಗೊಳಿಸಲಿರುವಂಥದ್ದು ಡಿಕೆ ಶಿವಕುಮಾರ್. ಈ ಮೂಲಕವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಂತ್ರಿ ಮಾಡಲು ಡಿಕೆ ಪ್ರಯತ್ನ ಮಾಡ್ತಿದ್ದಾರೆ. ಲಕ್ಷ್ಮಿ ಕರೆ ತರಲು ಡಿಕೆ ಶಿವಕುಮಾರ್ ಇಲ್ಲಿ ಮತ್ತೊಂದು ಪ್ರಯತ್ನ. ಅಂದ್ರೆ ಡಿಕೆ ಸಂಪುಟಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಕರೆತರಲು ಮತ್ತೊಂದು ಕಡೆ ಇಲ್ಲಿ ಏನು ತಯಾರಿಗಳಾಗ್ತಾ ಇರುವಂಥದ್ದು. ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗಿ ಡಿಕೆ ಶಿವಕುಮಾರ್ ಇಲ್ಲಿ ಕಸರತ್ತು ನಡೆಸ್ತಿದ್ದಾರೆ ಡಿಕೆ ಸಂಪುಟಕ್ಕೆ ಸೇರ್ಪಡೆ ಮಾಡಲು. ಸವದಿ ಬೆನ್ನಲ್ಲೇ ಮತ್ತೋರ್ವ ಆಪ್ತನಿಗೆ ಡಿಕೆಶಿ ಮಣೆ ಹಾಕಲು ಮುಂದಾಗಿದ್ದಾರೆ. ಅಂದ್ರೆ ಬೆಳಗಾವಿಯ ಬುಡ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಆಸಿಫ್ ಸೇಠ್ ನೇಮಕ ಆಗುವಂತಹ ಸಾಧ್ಯತೆ ಇದೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇವರು ಆಸಿಫ್ ಸೇಠ್. ಜೊತೆಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಮುನಿಸ್ಕೊಂಡಿದ್ದಾರೆ. ಈ ಮೂಲಕವಾಗಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಿದ್ರೆ ಅವರ ಒಂದು ಮುನಿಸು ಇಲ್ಲಿ ಶಮನ ಆಗುತ್ತೆ. ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಮಂತ್ರಿ ಮಾಡಲು ಡಿಕೆ ಪ್ರಯತ್ನ ಮಾಡ್ತಿದ್ದಾರೆ. ಲಕ್ಷ್ಮಿ ಕರೆತರಲು ಡಿಕೆ ಶಿವಕುಮಾರ್ ಒಂದೊಂದೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಈಗ ಟೆನ್ಷನ್ ಅಂದ್ರೆ ಟೆನ್ಷನ್. ಈಗ ಡಿಕೆ ಶಿವಕುಮಾರ್ ಹೌದು, ಒಂದು ಕಡೆ ಬಿ ನಾಗೇಂದ್ರ ವಿಷಯ, ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ಪು, ಮತ್ತೊಂದು ಕಡೆ ಶಾಸಕರ ಅಸಮಾಧಾನ ಸ್ವಪಕ್ಷದಲ್ಲೇ, ಇನ್ನು ಸಚಿವರಿಗೂ ಕೂಡ ಖಾತೆ ವಿಷಯ ಕೂಡ ಕೆಲವೊಂದಿಷ್ಟು ಖ್ಯಾತೆ ಅಂತ ತೆಗೆದಿದ್ರು. ಇದೆಲ್ಲದರ ಮಧ್ಯೆ ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮುಖ್ಯಮಂತ್ರಿ ಆಗಿರುವಂತ ಮುಹೂರ್ತನೇ ಸರಿಗಿಲ್ವಾ ಅಂತ ಟೆನ್ಷನ್ ಶುರುವಾಗಿದೆ ಅನ್ಸುತ್ತೆ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೀಗ ಎಂಟ್ರಿ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಸಚಿವ ಸ್ಥಾನ ಮಂತ್ರಿಗಿರಿ ಪಟ್ಟಕ್ಕಾಗಿ. ಸೊ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಬಟ್ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಯಾಕೆ ಅವ್ರನ್ನ ತೆಗೆದುಕೊಳ್ಳಿಲ್ಲ ಅನ್ನೋದು ಹಲವರ ವಾದ ಆಗಿತ್ತು. ಬೆಳಗಾವಿ ಜನರು ಕೂಡ ಆಕ್ರೋಶಕ್ಕೆ ಒಳಗಾಗಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರನ್ನ ಯಾಕೆ ನೀವು ಸಚಿವೆ ಮಾಡಲಿಲ್ಲ ಅನ್ನೋ ಇದಕ್ಕೆ.
ಬಟ್ ಈಗ ಮತ್ತೊಂದು ಚಾನ್ಸ್ ಸಿಗುವಂಥ ಸಾಧ್ಯತೆ ಏನಾದರೂ ಇರ್ಬೋದು ಲಕ್ಷ್ಮಿ ಅವರಿಗೆ ಅನ್ನೋದು. ಎಸ್ ಅಂದರೆ ಸಾಕಷ್ಟು ಲಾಭಿಯನ್ನು ನಡೆಸಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗುರುತಿಸ್ಕೊಂಡಿರುವಂಥದ್ದು. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳಿತ್ತು ಈ ಬಾರಿ ಅವಕಾಶ ಸಿಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಂತ. ಈಗ ಸಾಧ್ಯತೆ ಹೆಚ್ಚಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನೀಗ ನೋಡಿ ಬೆಳಗಾವಿಗೆ ಮತ್ತೊಂದು ಸಚಿವ ಸ್ಥಾನ ಸಿಗುತ್ತಾ ಏನು ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಸಚಿವ ನಾಗೇಂದ್ರ ರಿಸೈನ್ ಮಾಡಿದ್ರೆ ಡಿ ಕೆ ಸಂಪುಟಕ್ಕೆ ಲಕ್ಷ್ಮಿ ಎಂಟ್ರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಖಂಡಿತ ಲಕ್ಷ್ಮಿ, ಏನಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಮಹಿಳಾ ಕೋಟಾ ಒಂದು ಇಲ್ಲಿ ಖಾಲಿ ಇರುವಂತದ್ದು, ಮಂತ್ರಿ ಯಾರು ಸಹ ಇಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಂತ ಹೇಳಿ ತೆರೆಮರೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ ಅಂತ ಹೇಳಿ ಈಗ ಹೇಳಲಾಗ್ತಾ ಇರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಏನಂತಂದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿಗರು ಪಟ್ಟು ಸಹ ಹೇಳಿರುವಂತದ್ದು. ಒಂದು ವೇಳೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಿದ್ರೆ ಇಲ್ಲಿ ಮತ್ತೊಂದು ಸಚಿವ ಸ್ಥಾನ ಖಾಲಿ ಉಳಿಯುತ್ತೆ. ಹೀಗಾಗಿ ಈ ಒಂದು ಹಿನ್ನೆಲೆ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಲ್ಲಿ ಸಚಿವ ಸ್ಥಾನವನ್ನು ನೀಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ಸುಮಾರು ಶಾಸಕರು ನಿಂತಿದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಅದರಲ್ಲೂ ಪ್ರಮುಖವಾಗಿ ರಾಮದುರ್ಗ ಶಾಸಕ ಆಗಿರುವಂತಹ ಅಶೋಕ್ ಪಟೇಲ್ ಮತ್ತು ಬಿಜೆಪಿಯ ಏನು ಬೆಳಗಾವಿಯಲ್ಲಿ ಇರುವಂತಹ ಮತ್ತೊಬ್ಬ ಶಾಸಕರಾಗಿರುವಂತಹ ಆಸಿಫ್ ಸೇಠ್ ಅವರು ಸಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ಆಗಿದ್ರು. ಈಗ ಆಸಿಫ್ ಸೇಠ್ ಅವರಿಗೆ ಇದೀಗ ಬೂಡಾ ಅಧ್ಯಕ್ಷರಾಗಿ ಇಲ್ಲಿ ನೇಮಕ ಮಾಡೋದ್ರ ಮುಖಾಂತರ ಅವರ ಅಸಮಾಧಾನಿತ ಅವರನ್ನ ತನಗಾಗಿಸುವಂತ ಪ್ರಯತ್ನವನ್ನ ಇದೀಗ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಬೂಡಾ ಅಧ್ಯಕ್ಷರಾಗಿ ಆಸಿಫ್ ಸೇಠ್ ಅವರು ಸಹ ಇಲ್ಲಿ ಅಧಿಕಾರವನ್ನ ಸಹ ಇಲ್ಲಿ ಸ್ವೀಕಾರ ಮಾಡಲಾಗಿರುವಂತದ್ದು. ಈ ವೆಲಗಳನ್ನು ನೋಡ್ತಾ ಹೋದ್ರೆ ಬೆಳಗಾವಿಯಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನು ಸಾಧಿಸಿಕೊಳ್ಳಲು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ತಂತ್ರಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಅಥಣಿಯ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರಿಗೂ ಸಹ ಇದೀಗ ಅವರ ಮಂತ್ರಿಮಂಡಲ ರಚನೆ ಆಯ್ತು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ಒಂದು ಸಚಿವ ಸ್ಥಾನವನ್ನ ಇಲ್ಲಿ ನೀಡಿರುವಂತದ್ದು. ಇದರ ಜೊತೆಗೆ ಬೆಳಗಾವಿಯಲ್ಲಿ ಒಬ್ಬೊಬ್ಬರಾಗಿಯೇ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ತರಿಗೆ ಇಲ್ಲಿ ಅತಿ ಹೆಚ್ಚಿನ ಅಧಿಕಾರವನ್ನು ಕೊಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಒಂದು ಈಗೇನು ಮಹಿಳಾ ಕೋಟಾ ಏನು ಕಾಲಿದೆ, ಆ ಒಂದು ಕೋಟಾಕ್ಕೆ ಸಾಕಷ್ಟು ರೀತಿಯಲ್ಲಿ 4 ರಿಂದ 5 ಜನ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಹ ಆಗಿರುವಂತದ್ದು. ಅವೆಲ್ಲರನ್ನ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.